ಪಕ್ಕ ಲೋಕಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಒಂದು ಸಣ್ಣ ವಿಷಯವನ್ನು ಹೇಳಬಯಸ್ತಾ ಇದ್ದೀನಿ. ರೈಲ್ವೆ ಇಲಾಖೆಯ ಹೊಸ ಬದಲಾವಣೆ ಈ ತಿಂಗಳ ಹೊಸ ವರ್ಷದಿಂದ ಬದಲಾವಣೆ ಮಾಡುತ್ತಿದೆ. ಅದು ಯಾವ ವಿಷಯ ಅಂತಂದ್ರೆ, ಮೊದಲು ಹೇಗಿತ್ತು ಅಂತಂದ್ರೆ, ಮೊದಲು ನಾವೇನಾದ್ರೂ ಟಿಕೆಟ್ ಬುಕ್ಕಿಂಗ್ ಮಾಡಿದ್ರೆ ಆ ಡೇಟ್ ಅಚಾನಕ್ಕಾಗಿ ಏನಾದರೂ ಚೇಂಜ್ ಆದರೆ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಬುಕ್ ಮಾಡಬೇಕಾಗಿತ್ತು ಆವಾಗ. ಈಗ ಹೊಸ ಒಂದು ಬದಲಾವಣೆ ತಂದಿರೋದೇನೆಂದರೆ, ಈಗ ನಾವು ಡೇಟನ್ನು ಬದಲಾವಣೆಗೆ ಯಾವುದೇ ದುಡ್ಡು ಇಲ್ಲ, ಯಾವುದೇ ಇದಿಲ್ಲ. ಡೇಟ್ ಏನು ಚೇಂಜ್ ಮಾಡಿಸ್ಬೇಕಾದ್ರೆ ಅವತ್ತೇ ಬಂದು ನಾವು ಚೇಂಜ್ ಮಾಡಿಸ್ಬೋದು. ಕ್ಯಾನ್ಸಲ್ ಆಟೋಮೆಟಿಕ್ ಆಗುತ್ತೆ ಅದು. ಅವಾಗೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಬುಕ್ ಮಾಡಬೇಕಾಗಿತ್ತು. ಈಗ ಹಾಗಾಗಿ ಆಟೋಮೆಟಿಕ್ ಆಗಿ ನಾವು ಈ ಡೇಟಿಗೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅವರಾಗಿ ಮಾಡಿಕೊಡ್ತಾರಂತ ಈ ಬದಲಾವಣೆ ಈ ಹೊಸ ವರ್ಷದ 2026ರಿಂದ ಇದೇ ತಿಂಗಳಂದೇ, ಜನವರಿ ತಿಂಗಳಿಂದಲೇ ಕೊನೆ ಡೇಟ್ ಇರ್ಬೋದು, ಇದೇ ತಿಂಗಳಿಂದಲೇ ಜಾರಿಗೆ ಬರಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಈ ಒಂದು ಸಂಕ್ರಾಂತಿ ಹಬ್ಬದ ದಿವಸ ಈ ವಿಷಯವನ್ನು ನಿಮಗೆಲ್ಲರಿಗೂ ಶೇರ್ ಮಾಡಿದ್ದೇನೆ. ಆದಷ್ಟು ಈ ವಿಷಯ ನೀವು ಉಪಯುಕ್ತವಾಗಿದ್ದರೆ